ಇತ್ತೀಚೆಗಷ್ಟೇ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಮಲಯಾಳಂನ ಸಾಕ್ಷ್ಯ ಚಿತ್ರಕ್ಕೋಸ್ಕರ ಪರ್ಮಿಷನ್ ಕೊಟ್ಟುವಂತಹ ಆರೋಪ ಕೇಳಿಬಂದಿತ್ತು. ಈ ವಿಚಾರದಲ್ಲಿ ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ನಡುವೆ ತಿಕ್ಕಾಟಗಳು ನಡೀತಾ ಇದೆಯಾ ಅನ್ನೋ ಅನುಮಾನ ಬರ್ತದೆ. ಕಾರಣ ಡಿಸಿ ಅವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್. ಮುಜರಾಯಿ ಇಲಾಖೆ ಅನುಮತಿ ಪಡೆಯದೇನೆ ಶೂಟಿಂಗ್ ಆಗಿದೆ. ಇಲ್ಲಿ ಚಾಮರಾಜನಗರದ ಡಿಸಿ ಶಿಲ್ಪಾನಾಗ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಯಾರೂ ಕೂಡ ನಮ್ಮ ಬಳಿ ಶೂಟಿಂಗ್ಗೆ ಪರ್ಮಿಷನ್ ಅನ್ನು ಪಡೆದಿಲ್ಲ. ಕಂದಾಯ ಇಲಾಖೆಯ ಗಮನಕ್ಕೆ ಅರಣ್ಯ ಇಲಾಖೆ ತಂದಿಲ್ಲ. ಶೂಟಿಂಗ್ಗೆ ಪರ್ಮಿಷನ್ ಕೊಟ್ಟಿದ್ಯಾರು? ಈ ಪ್ರಶ್ನೆನ ಅವರೇ ಕೇಳ್ತಾ ಇದ್ದಾರೆ. ಈ ಬಗ್ಗೆ ತಹಶೀಲ್ದಾರ್ಗೆ ವರದಿ ಕೊಡೋದಕ್ಕೆ ನಾನು ಹೇಳಿದ್ದೀನಿ ಅನ್ನೋದನ್ನ ಕೂಡ ತಿಳಿಸ್ತಾ ಇದ್ದಾರೆ. ನಾವು ಮೊನ್ನೆ ಹೇಳಿದ್ವಿ ನಿಮಗೆ, ಅರಣ್ಯ ಇಲಾಖೆಯವ್ರದ್ದು ಪರ್ಸನಲ್ ಇಂಟ್ರೆಸ್ಟ್ ಆಯಿತು ಅಥವಾ ಜಿಲ್ಲಾಡಳಿತದ ಕ್ರಮನ ಇದು ಅಂತ. ಜಿಲ್ಲಾಡಳಿತ ಮಾತ್ರ ಇದರಿಂದ ಅಂತರ ಕಾಯ್ದುಕೊಳ್ತಾ ಇದೆ ಮತ್ತು ವರದಿಯನ್ನು ಕೇಳಿದೆ. ಮೊನ್ನೆ ಏನೋ ಒಂದು ಶೂಟಿಂಗ್ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಆಯಿತು. ಅದು ಮಾಧ್ಯಮದ ವರದಿ ನೋಡಿನೇ ಕೂಡ ನಮಗೆ ಕೂಡ ಗಮನಕ್ಕೆ ಬಂದಿರುವಂಥದ್ದು. ಫಾರೆಸ್ಟ್ನವರು ನಮ್ಮ ಹಂತದಲ್ಲಿ ಯಾವುದೇ ರೀತಿ ತಹಸೀಲ್ದಾರ್ ಆಗಲಿ, ಎ ಸಿ ಆಗಲಿ ಅಥವಾ ಡಿ ಸಿಗಾಗಲಿ ಯಾವುದೇ ರೀತಿ ಪರ್ಮಿಷನ್ ಕೇಳಿಲ್ಲ ಅಥವಾ ಎನ್ ಒ ಸಿ ಆಗಲಿ ಒಪಿನಿಯನ್ ಆಗಲಿ ಕೇಳಿಲ್ಲ. ಡೈರೆಕ್ಟಾಗಿ ಅದು ಡಿ ಸಿ ಎಫ್ ಅವರಿಂದ ಸ್ಟೇಟ್ಗೆ ಮೂವ್ ಆಗಿದೆ. ಸ್ಟೇಟ್ನಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಅಪ್ರೂವ್ ಮಾಡಿದ್ಮೇಲೆ, ಫೈಲ್ ಅಪ್ರೂವಲ್ ಮಾಡಿದ್ಮೇಲೆ ಐ ಥಿಂಕ್ ಡೆಪ್ಯೂಟಿ ಸೆಕ್ರೆಟರಿ ಅವರು, ಅಂಡರ್ ಸೆಕ್ರೆಟರಿ ಅವರು ಪತ್ರ ಹಾಕಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ಸಾರ್ವಜನಿಕರದ್ದು ಆಕ್ರೋಶ ಕೂಡ ವ್ಯಕ್ತ ಆಯಿತು. ಅದಾದಮೇಲೆ ಕೂಡ ನಮ್ಮ ತಹಸೀಲ್ದಾರ್ ಕೂಡ ವೆರಿಫೈ ಮಾಡಿದ್ದಾರೆ. ಮಧ್ಯದಲ್ಲಿ ಗೊಂದಲ ಕೂಡ ಆಗಿತ್ತು, ತಹಸೀಲ್ದಾರ್ ಕೊಟ್ಟಿದ್ದಾರೆ ಅಂತ ನಾನು ಪರಿಶೀಲನೆ ಮಾಡಿ ತೆಗೆದುಕೊಂಡಿದ್ದೀನಿ. ಯಾವುದೇ ರೀತಿ ಕಂದಾಯ ಇಲಾಖೆಗೆ ಮಾಹಿತಿ ಇರಲಿಲ್ಲ. ಸೊ ಅದು ಕೊಟ್ಟಿರೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಒಂದು ಬಾರಿ ಕಂದಾಯ ಇಲಾಖೆಗೆ ಮುಜರಾಯಿ ಇರೋದ್ರಿಂದ ಕೇಳಿದರೆ ಒಳ್ಳೆಯದಾಗ್ತಿತ್ತು.